ಆಳಂದ ಗಲಭೆಕೋರರ ಕೇಸ್ ವಾಪಸ್ ಪಡೆದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಆಳಂದ ಗಲಭೆಕೋರರ ಕೇಸ್ ವಾಪಸ್ ಪಡೆದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ಶಿವಸೇನೆ ಪಕ್ಷ ಹಾಗೂ ಹಿಂದೂ ಸಂಘಟನೆಗಳು ಜಂಟಿಯಾಗಿ ಕಲಬುರಗಿ ನಗರದ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡಿದರು. ಗುಂಡಾ ಮುಸ್ಲಿಮರ ರಕ್ಷಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಾರಂಭ ಆಯಿತು ಅಂತಂದ್ರೆ 2021ರಲ್ಲಿ ಆಳಂದ ಲಾಡ್ಲೆ ಮಶಾಕ್ ದರ್ಗಾ ಆವರಣದಲ್ಲಿ ಒಂದು ರಾಘವ ಚೈತನ್ಯ ಅವರ ಒಂದು ಸಮಾಧಿ ಇದೆ. ಆ ಸಮಾಧಿ ಮೇಲೆ ಶಿವಲಿಂಗ ಇದೆ. ಆ ಶಿವಲಿಂಗ ನೂರಾರು ವರ್ಷದಿಂದ ನಾವು ಹಿಂದೂಗಳು ಅಲ್ಲಿ ಹೋಗಿ ದಿನಾಲೂ ಪೂಜೆ ಮಾಡ್ತೀವಿ. ಅಲ್ಲಿ ಒಬ್ಬರು ದರ್ಗಾ ಜೋಶಿ ಅಂತಂದು ಒಬ್ಬರಿಗೆ ಅಲ್ಲಿ ನೇಮಕನೇ ಇದ್ದಾರೆ. ದಿನಾಲೂ ಹೋಗಿ ಅವ್ರು ಪೂಜೆ ಮಾಡ್ತಿದ್ರು ಆ ದರ್ಗಾಕ್ಕೆ, ಇದು ಇಲ್ಲಿ ಶಿವಲಿಂಗಕ್ಕೆ. ಆದರೆ ಏಕಾಏಕಿ ಅಲ್ಲಿ ಏನಾಗ್ತದೆ ಅಂತಂದ್ರೆ ಆ ಲಿಂಗದ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡ್ತಾರೆ. ಮಲಮೂತ್ರ ವಿಸರ್ಜನೆ ಮಾಡೋದು ಮಾಹಿತಿ ನಮಗೆ ಏನು ದರ್ಗಾ ಜೋಶಿಯವ್ರು ತಂದು ಕೊಟ್ಟ ಬಳಕ ನಾವೆಲ್ಲ ಹಿಂದೂಗಳು ಸೇರಿ ಅದನ್ನು ಖಂಡಿಸಿ ಒಂದು ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ಮಾಡಿದ ನಂತರ ನಮ್ಮ ತಂದೆಯವರು ಅವತ್ತು ಆಳಂದ ಶಾಸಕರಾಗಿದ್ದರು ಸುಭಾಷ್ ಗುತ್ತೇದಾರ್ ಅವರು ಮತ್ತೆ ಈ ರೀತಿ ಅಹಿತಕರ ಘಟನೆ ಆಗಬಾರ್ದು, ಸಮಾಜದಲ್ಲಿ ಶಾಂತಿ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ವಿಧಾನಸಭೆಯಲ್ಲಿ, ಯಾವ ವಿಧಾನಸಭೆ ಅಂತಂದರೆ ಇಡೀ ರಾಜ್ಯದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಅಲ್ಲಿ ಸಮಸ್ಯೆಗೆ ಪರಿಹಾರ ಕಂಡು ಹಿಡ್ಕೊಳ್ಳುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂಥ ವಿಧಾನಸಭೆಯಲ್ಲಿ ಮತ್ತೆ ಈ ರೀತಿ ಘಟನೆ ಆಗಬಾರ್ದು, ಆ ಶಿವಲಿಂಗಕ್ಕೆ ರಕ್ಷಣೆ ಕೊಡ್ರಿ ಅಂತಂದು ಕೇಳಿದಾಗ ಅಲ್ಲಿ ಆಳಂದದ ಏನು ಕಿಡಿಗೇಡಿಗಳು ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದರು. ಅವ್ರು ಮತ್ತೆ ಪುನಃ ಏನು ಮಾಡ್ತಾರೆ, ನಮ್ಮ ತಂದೆಯವರ ಹೆಸರು ತೊಗೊಂಡು ನಮ್ಮ ಕುಟುಂಬದ ಹೆಣ್ಮಕ್ಳಿಗೆ ಅಶ್ಲೀಲವಾಗಿ ಬೈದು ಒಂದು ವಿಡಿಯೋ ಹರಿಬಿಡ್ತಾರೆ. ನೀನು ಏನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅದ, ನಾವು ಇದು ಮಾಡೀವಿ, ಈ ರೀತಿ ಲಿಂಗಕ್ಕೆ ಅಪಮಾನ, ನೀನೇನು ಮಾಡ್ತಿ ಮಾಡು ಅಂತಂದು ಅಶ್ಲೀಲ ಪದಗಳಲ್ಲಿ ಬೈತಾರೆ. ಬೈದಾಗ ಮತ್ತು ನಮ್ಮ ಆಳಂದನ ಹಿಂದೂ ಸಮಾಜದವರು ಮತ್ತು ಎಲ್ಲ ಮಠಾಧೀಶರು ಸೇರಿ ಒಂದು ಲಿಂಗಕ್ಕೆ ರಕ್ಷಣೆ ಕೇಳಿದ್ರೆ ಈ ರೀತಿ ಇವರು ಗುಂಡ ವರ್ತನೆ ಮಾಡ್ಲಿಕತ್ತಾರ ಮುಸಲ್ಮಾನರು, ಅದಕ್ಕೆ ಇದು ನಾವು ನ್ಯಾಯ ಕೇಳಬೇಕು ಅಂತಂದು ಮತ್ತೆ ಒಂದು ಹೋರಾಟ ಹಮ್ಮಿಕೊಂಡಾಗ ಆಳಂದಕ್ಕೆ ನಮ್ಮ ಕಳೆದ ಗುರುವಾರ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದ ರಾಜ್ಯ ಸರ್ಕಾರ ತನ್ನ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ತು. ಆ ನಿರ್ಧಾರ ಏನು ಅಂದರೆ ಇಡೀ ಹಿಂದೂ ಸಮಾಜಕ್ಕೆ ಮತ್ತು ಸರ್ಕಾರದ ಆಡಳಿತ ಯಂತ್ರಕ್ಕೆ ಮೋಸ ಮಾಡಿದಂಥದ್ದು, ದ್ರೋಹ ಮಾಡುವಂಥ ನಿರ್ಣಯ. ಮಾರ್ಚ್ 1, 2022 ಶಿವರಾತ್ರಿಯಂದು ರಾಘವ ಚೈತನ್ಯ ಶಿವಲಿಂಗ ಆಳಂದ ಪಟ್ಟಣದಲ್ಲಿರುವಂತಹ ದರ್ಗಾದಲ್ಲಿರುವಂಥ ಶಿವಲಿಂಗ ಪೂಜೆಗೆ ಹೋದಂಥ ಸಂತರ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಮತ್ತು ಸರ್ಕಾರ ನಡೆಸುವಂತಹ ಜಿಲ್ಲಾಧಿಕಾರಿ ಹಾಗೂ SP ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದರು. ಅದರ ಪರಿಣಾಮ ಸುಮಾರು 8 ಕೇಸುಗಳು ದಾಖಲಾಗಿತ್ತು. ಆ 8 ಕೇಸುಗಳನ್ನು ವಾಪಸ್ ಪಡೆದು ಗುಂಡಾಗಳಿಗ ರಕ್ಷಣೆಗೆ ಇವತ್ತು ಕಾಂಗ್ರೆಸ್ ಮುಂದಾಗಿದೆ. ಆ 8 ಕೇಸುಗಳಲ್ಲಿ ಗುಂಡಾ ಆ್ಯಕ್ಟ್ ಹಾಕ್ಕೊಂಡು 1 ವರ್ಷ ಜೈಲಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಕೇಸು ಕೂಡ ಇವರು ವಾಪಸ್ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಶಿವಸೇನೆ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ, ಹರ್ಷ ಎಸ್ ಗುತ್ತೇದಾರ್, MS ಪಾಟೀಲ್ ನರಿಬೋಳ್ ಸೇರಿದಂತೆ ಅನೇಕ ಹಿಂದೂ ಪರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.